ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನಾಳೆ ನಡೆಯುವಂತಹ SSLC ಎಕ್ಸಾಮ್ನ ಕ್ವಶನ್ ಪೇಪರ್ ನೋಡಿ ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ಮೈನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಏನು ಕ್ವಶನ್ ಪೇಪರ್ ಆದರೆ ಕಾಣಿಸ್ತಿದೆ, ಇದೇ ರೀತಿಯಲ್ಲಿ ನಿಮಗೆ ಒಂದು ಕ್ವಶನ್ ಪೇಪರ್ ಆದರೆ ಬರುವಂಥದ್ದು. ಸೊ ಇದಕ್ಕೆ ನೀವು ಯಾವ ರೀತಿ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಸ್ಕೋರ್ ಆದರೆ ಬರುತ್ತೆ ಕನ್ನಡ ಸಬ್ಜೆಕ್ಟ್ಗೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಫಾರ್ಮ್ಯಾಟ್ ಆದ್ರೆ ಇರ್ತದೆ. ಏನಂತ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿದೆ. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಕೊಟ್ಟಿರ್ತಾರೆ. ಅಂಡ್ ಹಾಗೇನು ಸಹ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ಅಂತ ಇದೆ. ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂಡ್ ಹಾಗೇನು ಸಹ ಎಷ್ಟು ಮಾರ್ಕ್ಸ್ಗೆ ಕನ್ನಡ ಸಬ್ಜೆಕ್ಟ್ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲಾನು ಸಹ ನೀಟಾಗಿ ಆದ್ರೆ ಇರುವಂತದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಾಳೆ ಕ್ವಶನ್ ಪೇಪರ್ ತಗೋತೀರಾ. ಕ್ವಶನ್ ಪೇಪರ್ ತಗೊಂಡಿದ್ದಾದ್ಮೇಲೆ ಫಸ್ಟ್ ಮೈಂಡ್ ನಿಮ್ಗೆ ಇರುವಂತದ್ದು ಏನು ಅಂತ ಅಂದ್ರೆ ಇಲ್ಲಿ ನಿಮ್ಗೆ MCQ ಟೈಪ್ ಆದ್ರೆ ಇರುವಂತದ್ದು. ಅಂದ್ರೆ 6 ಕ್ವಶನ್ಸ್ ಆದ್ರೆ ಇಲ್ಲಿ ನಿಮ್ಗೆ ಇರ್ತದೆ, 4 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ನಿಮ್ಗೆ ಈಗ ಮೊದಲಿಗೆ ಕ್ವಶನ್ ಪೇಪರ್ ನೋಡ್ತೀರಾ, ಈ ಒಂದು 6 ಕ್ವಶನ್ಸ್ ನೀವು ನೋಡ್ತೀರಿ. ಈಗ ಫಸ್ಟ್ ಕ್ವಶನ್ಗೆ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಅಂತ ಇರುತ್ತೆ. ಇದಕ್ಕೆ ನಿಮ್ಗೆ ಆನ್ಸರ್ ಗೊತ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಗೊತ್ತಿರುವಂತಹ ಆನ್ಸರ್ ಈಗ B ಆನ್ಸರ್ ಗೊತ್ತಾ ನಿಮ್ಗೆ, ಇಲ್ಲ ಅಂತಂದ್ರೆ C ಆನ್ಸರ್ ಗೊತ್ತಾ ಅಂತ ನೋಡ್ಕೊಂಡು ಬುಕ್ಲೆಟ್ ಅಲ್ಲಿ ಫಸ್ಟ್ ಮೈನ್ ಅಂತ ಹಾಕಿ ಅಂಡ್ ಹಾಗೇನು ಸಹ 1 ಅಂತ ಹಾಕಿ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೋ ಆ ಒಂದು ಆಪ್ಷನ್ ಆನ್ಸರ್ ಬುಕ್ಲೆಟ್ ಅಲ್ಲಿ ಬರೀಬೇಕಾಗ್ತದೆ. ಇದಕ್ಕೆ ನೀವು ಯಾವ ರೀತಿ ಟ್ರಿಕ್ ಅನ್ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ನಿಮ್ಗೆ 6 ಕ್ವಶನ್ಸ್ ಆದ್ರೆ ಇರುವಂತದ್ದು. ಮೊದಲಿಗೆ ಬುಕ್ಲೆಟ್ ಅಲ್ಲಿ ಬಂದ್ಬಿಟ್ಟು 6 ನಂಬರ್ಸ್ ಅನ್ನ ಬರೀರಿ. ಅಂದ್ರೆ ಕ್ವಶನ್ ನಂಬರ್ಸ್ ಅನ್ನ ಹಾಕಿ 1 2 3 ಅಂತ ಒಂದಿಕ್ಕೂ ಲೈನ್ ಬಿಟ್ಟು 1 2 3 4 5 6 ಅಂತ ಹಾಕಿ ಇದರಲ್ಲಿ ನಿಮ್ಗೆ ಪಕ್ಕಾ ಬರುವಂತಹ ಆನ್ಸರ್ ಅನ್ನ ಬರೀರಿ. ಉಳಿದಿರುವಂತಹ ಆನ್ಸರ್ ಅನ್ನ ಹಂಗೆ ಬಿಡಿ. ಯಾಕಂತ ಅಂದ್ರೆ ಅದ್ ನಮಗೆ ಗೊತ್ತಿಲ್ಲ ಯಾವ ರೀತಿ ಅಲ್ಲಿ ನಿಮ್ಗೆ ಆನ್ಸರ್ ಅದಕ್ಕೆ ಕರೆಕ್ಟ್ ಆಗಿ ಸಿಗ್ಬೋದು. ಅಕಸ್ಮಾತ್ ಪಕ್ಕದಲ್ಲಿರೋರು ಏನಾದ್ರು ಇಂಟ್ ಕೊಡ್ತಾರೋ ಇಲ್ಲ ಅಂತ ಅಂದ್ರೆ ನಿಮ್ಗೆ ಮತ್ತೆ ಮೈಂಡಿಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದ್ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನೀವು ಜಸ್ಟ್ ಈಗ ಏನ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಕೊಟ್ಟಾಗ ಎಕ್ಸಾಮ್ ಅಲ್ಲಿ ಫಸ್ಟ್ ಮೈನ್ ಅಲ್ಲಿ ನಿಮ್ಗೆ ಪಕ್ಕಾ ಬರುವಂತದನ್ನ ಮಾತ್ರ ಹಾಕಿ ಉಳಿದಿರುವಂತದನ್ನ ಹಂಗೆ ಇಟ್ಕೊಂಡು ಮತ್ತೆ ಅದನ್ನ ಆದ್ರೆ ಅಟೆಂಡ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇರುವಂತದ್ದು. ಓಕೆನಾ? ಸೊ ಈಗ ನಾವು ನೋಡೋದಾದ್ರೆ ವಿದ್ಯಾಧರ, ಬಿಜ್ಜೋದರ, ವೈಶಾಖ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಆನ್ಸರ್ ಏನ್ ಬರೀಬೇಕು ಅಂತ ಗೊತ್ತಿರುತ್ತೆ. ಜಸ್ಟ್ ಆ ಒಂದು ಆನ್ಸರ್ ಅನ್ನ ಬುಕ್ಲೆಟ್ ಅಲ್ಲಿ ಹಾಕಿ ಈಗ 7 ಅಂತ ಹಾಕಿ ಇದನ್ನೆಲ್ಲ ಬರೆದು ಮತ್ತೆ ನೀವು ಇಲ್ಲಿ ಲೈನ್ ಹಾಕಿ ಇಲ್ಲಿ ಆನ್ಸರ್ ಅನ್ನ ಬರೀತೀರಾ. ಇದನ್ನು ಸಹ ಅಷ್ಟೇ. ಇಲ್ಲಿ 4 ಕ್ವಶನ್ಸ್ ಆದ್ರೆ ಇರುವಂತದ್ದು. ಈ ಒಂದು 4 ಕ್ವಶನ್ ಅಲ್ಲಿ ಫಸ್ಟ್ ನಿಮ್ಗೆ ಪಕ್ಕಾ ಯಾವ್ದು ಬರುತ್ತೋ ಅದಕ್ಕೆ ಮಾತ್ರ ಆನ್ಸರ್ ಬರೀರಿ. ಉಳಿದಿರುವಂತಹ ಕ್ವಶನ್ ಅನ್ನ ಹಂಗೆ ಬಿಡಿ. ಯಾಕಂತ ಅಂದ್ರೆ ಮತ್ತೆ ನಿಮ್ಮ ಒಂದು ಮೈಂಡಿಗೆ ಬರ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಇಂಟ್ ಸಿಕ್ಕಿ ನೀವು ಆ ಒಂದು ಆನ್ಸರ್ ಅನ್ನ ಅಟೆಂಡ್ ಮಾಡುವಂತಹ ಪಾಸಿಬಿಲಿಟಿ ಆದ್ರೆ ಇರುತ್ತೆ. ಹಾಗಾಗಿ ನೋಡಿ. ಅಂಡ್ ಹಾಗೇನು ಸಹ ನೀವು ಇನ್ನೊಂದು ಮೈನಿಗೆ ಬರೋದಾದ್ರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಬಿಟ್ಟು ಇಲ್ಲಿ 7 ಕ್ವಶನ್ಸ್ ಕೊಟ್ಟಿರುವಂತದ್ದು. ಈ 7 ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವೆಲ್ಲ ಕ್ವಶನ್ಗೆ ಆನ್ಸರ್ ಬರುತ್ತೆ ಅದಕ್ಕೆಲ್ಲಾನು ಸಹ ಬರೀರಿ. ಉಳಿದಿರುವಂತಹ ಕ್ವಶನ್ ಈಗ ಯಾವುದೋ ಒಂದು ಕ್ವಶನ್ ನಿಮ್ಗೆ ಆನ್ಸರ್ ಬರೋದಿಲ್ಲ ಅಂತ ಅಂದ್ರೆ ಅದನ್ನ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಎಲ್ಲ ಬರ್ದಿದ್ದ ಆದ್ಮೇಲೆ ಲಾಸ್ಟ್ ಅಲ್ಲಿ ಆ ಒಂದು ಕ್ವಶನ್ ನಂಬರ್ ಹಾಕಿ ಅದರ ಬಗ್ಗೆ ನಿಮ್ಗೆ ಸ್ವಂತವಾಗಿ ಏನ್ ಬರುತ್ತೋ ಸಬ್ಜೆಕ್ಟ್ ರಿಲೇಟೆಡ್ ನಿಮ್ಗೆ ಏನ್ ಬರುತ್ತೋ ಅದನ್ನಾದ್ರೆ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇರುವಂತದ್ದು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಹೇಳ್ಬಿಟ್ಟು 10 ಕ್ವಶನ್ಸ್ ಕೊಟ್ಟಿರ್ತಾರೆ 2 ಮಾರ್ಕ್ಸ್ಗೆ. ಆ ಒಂದು 10 ಕ್ವಶನ್ಸ್ ಅಲ್ಲೂ ಅಷ್ಟೇ ಫಸ್ಟ್ ಎಲ್ಲ ನಿಮ್ಗೆ ಪಕ್ಕಾ ಬರುವಂತದ್ದು 100% ಆನ್ಸರ್ ಯಾವ್ದು ಗೊತ್ತಿರುತ್ತೋ ಈ 10 ಕ್ವಶನ್ಸ್ ಅಲ್ಲಿ ಫಸ್ಟ್ ಆ ಒಂದು 10 ಕ್ವಶನ್ಸ್ ಅಲ್ಲಿ ಪಕ್ಕಾ ಗೊತ್ತಿರೋದನ್ನ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ಅರ್ಧಂಬರ್ಧ ಗೊತ್ತಿರೋದನ್ನ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾವ ಕ್ವಶನ್ ಆದ್ರೆ ಬರೋದಿಲ್ವೋ ಅದಕ್ಕೆ ಕ್ವಶನ್ ನಂಬರ್ ಅನ್ನ ಹಾಕ್ಬಿಟ್ಟು ನಿಮ್ಮ ಸ್ವಂತವಾಗಿ ನಿಮ್ಗೆ ಏನ್ ಬರುತ್ತೋ ಅದನ್ನಾದ್ರೆ ಬರೀರಿ. ಅಂಡ್ ನೆಕ್ಸ್ಟ್ ನೋಡಿ, ಕೆಳಗಿನ ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಳಗಿನ ಕವಿಗಳ ಇಲ್ಲ ಅಂತಂದ್ರೆ ಸಾಹಿತಿಗಳ ಅಂತ ಹೇಳ್ಬಿಟ್ಟು ಸಾರಾ ಅಬೂಬಕರ್ ಬಗ್ಗೆ ಅಂಡ್ ಹಾಗೇನು ರನ್ನ ಬಗ್ಗೆ ನಿಮಗೆ ಈಗ ಇಲ್ಲಿ ಯಾವುದೋ ಒಂದು ಕೊಡ್ತಾರೆ. ಈಗ ಇದೇ ಕೊಡ್ತಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈ ರೀತಿ ಯಾವುದೋ ಒಂದು ಕವಿ ಬಗ್ಗೆ ಇಲ್ಲ ಅಂತಂದ್ರೆ ಇಲ್ಲಿ ಸಾಹಿತಿಗಳದ್ದು ನಿಮಗೆ ಕೊಟ್ಟಾಗ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ರನ್ನ ಅಂತ ಕೊಟ್ಟಿರ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಏನೇನೆಲ್ಲ ಗೊತ್ತೋ ಅದನ್ನೆಲ್ಲಾನು ಸಹ ಬರೀರಿ. ಅವ್ರಿಗೆ ಯಾವ್ದು ಪ್ರಶಸ್ತಿ ಬಂದಿದೆ ಅಂತ ಬರೀರಿ. ಯಾವ ಒಂದು ಲೆಸನ್ ಅನ್ನ ಪೊಯಮ್ ಅನ್ನ ಬರ್ದಿದ್ದಾರೆ ಅಂತ ಬರೀರಿ. ಅಂಡ್ ನೆಕ್ಸ್ಟ್ ಅವರ ಒಂದು ಜನ್ಮಸ್ಥಳ ಎಲ್ಲಾನು ಸಹ ಬರೀರಿ. ಸೊ ನಾನು ಏನ್ ಮಾಡ್ತಿದ್ದೆ ಅಂತ ಅಂದ್ರೆ ನೋಡಿ, ನನಗೆ ಈಗ ಅಕಸ್ಮಾತ್ ಆಗಿ ನನಗೆ ಬರ್ಲೇ ಇಲ್ಲ ಇವ್ರ ಕವಿ ಬಗ್ಗೆ ನನಗೆ ಏನು ನೆನಪೇ ಬರ್ಲಿಲ್ಲ ಅಂತ ಅಂದ್ರೆ ನಾನು ಏನ್ ಬರೀತಿದ್ದೆ ಅಂತ ಅಂದ್ರೆ ಕನ್ನಡ ಕವಿಗಳಲ್ಲಿ ಪ್ರಸಿದ್ಧರಾದ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರ ಕವಿ ಕೊಟ್ಟಿರ್ತಾರೋ ಅವರ ಒಂದು ಹೆಸರ ಬರೆದು ಅವ್ರಿಗೆ
ಗೊತ್ತಿರುವಂತ ಯಾವ್ದಾದ್ರು ಪ್ರಶಸ್ತಿ ನನಗೆ ಗೊತ್ತಿದ್ರೆ ಇಂಥ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇಲ್ಲಿ ಕರ್ನಾಟಕದ ಈಗ ನಾವು ಫೇಮಸ್ ಕವಿಗಳಲ್ಲಿ ಇವ್ರನ್ನು ಸಹ ಒಬ್ರು ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಂತವಾಗಿ ಬರೀಬೇಕು. ಸ್ವಂತವಾಗಿ ಯಾವ ರೀತಿ ಬರೀಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಹೇಳ್ದೆ ಅಲ್ವಾ, ಇಲ್ಲಿ ಕವಿಗಳ ಬಗ್ಗೆ ಕೊಟ್ಟಾಗ ಆ ಕವಿ ಬಗ್ಗೆ ನಿಮ್ಗೆ ಏನೂ ಕೊಟ್ಟೇ ಇಲ್ಲ ಅಂತ ಅಂದ್ರೆ ಆ ಕವಿ ಹೆಸರನ್ನ ಬರೆದ್ಬಿಟ್ಟು ಕರ್ನಾಟಕದ ಈಗ ಏನೊಂದು ಪ್ರಸಿದ್ಧ ಕವಿಗಳು ಇರ್ತಾರೆ ಅದರಲ್ಲಿ ಇವ್ರನ್ನು ಸಹ ಒಬ್ರು, ಸಾಕಷ್ಟು ಕೃತಿಗಳನ್ನ ರಚಿಸಿದ್ದಾರೆ, ಸಾಕಷ್ಟು ಒಂದು ಪೊಯಮ್ಸ್ ಅನ್ನ ಬರೆದಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಓನ್ ಆಗಿ ಬರೀರಿ. ಯಾವಾಗ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ 3 ಮಾರ್ಕ್ಸ್ ಕೊಡೋ ಜಾಗದಲ್ಲಿ ನಮ್ಗೇನ್ ಗೊತ್ತು, ಈ ಕರೆಕ್ಷನ್ ಮಾಡೋಂಥವ್ರು 1 ಮಾರ್ಕ್ಸ್ ಕೊಟ್ಟರು ಸಹ ಕೊಡ್ಬೋದು. ಓಕೆನಾ? ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡಿ. ನಿಮಗೆ ಬಂದ್ರೆ ಪಕ್ಕ ಬರೀರಿ, ಬಂದಿಲ್ಲ ಅಂತಂದ್ರೆ ನಾನು ಹೇಳಿದ ರೀತಿಯಲ್ಲಿ ಆದ್ರೆ ಬರೀರಿ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಇದೆ. ಗ್ರಾಮರ್ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಗ್ರಾಮರ್ ಅನ್ನೆಲ್ಲಾನು ಸಹ ಅಟೆಂಡ್ ಮಾಡಿ, ಗ್ರಾಮರ್ ನಿಮಗೆ ಗೊತ್ತಿರುತ್ತೆ. ಅಂಡ್ ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ಅದನ್ನು ಸಹ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವುದೇ ತರದ ಆಪ್ಷನ್ ಕ್ವಶನ್ಸ್ ಆದ್ರೆ ಇರೋದಿಲ್ಲ, ಎಲ್ಲಾ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬೇಕು. ಇಲ್ಲಿ ನೋಡಿ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೆಕ್ಸ್ಟ್ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ಬಿಟ್ಟು 2 ಕೊಟ್ಟಿದ್ದಾರೆ, 2ರಲ್ಲಿ 1 ಬರೀಬಹುದು. ಸೊ ಈ ಒಂದು ಗಾದೆಗಳ ವಿಚಾರಕ್ಕೆ ಬಂದಾಗ ಏನ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಈಗ ಕೆಳಗಿನ ಗಾದೆಗಳಲ್ಲಿ ಯಾವ್ದಾದ್ರು ಒಂದನ್ನು ಅಂತ ಅಲ್ವಾ, ಈಗ ಇದು ನಿಮಗೆ ಪಕ್ಕಾ ಆನ್ಸರ್ ಗೊತ್ತಿದ್ರೆ ಪಕ್ಕಾ ಆನ್ಸರ್ ಬರೀರಿ. ಅಕಸ್ಮಾತ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ಯಾರನ್ನೂ ಅದನ್ನ ಸುಮ್ನೆ ಹಂಗೆ ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಂದ್ರೆ ಈ ಒಂದು ಗಾದೆ ಬಗ್ಗೆ ಈ ಒಂದು ಲೈನ್ ನೋಡಿದ ಆದ್ಮೇಲೆ ನಮ್ಮ ಒಂದು ನಿಜ ಜೀವನದಲ್ಲಿ ಯಾವ ರೀತಿ ಆಗುತ್ತೆ, ಸತ್ಯ ಯಾವ ರೀತಿ ಇರುತ್ತೆ, ಸುಳ್ಳಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಆ ಒಂದು ಗಾದೆಯನ್ನ ನೀವು ವಿವರಿಸಿ ಬರ್ದಿದ್ದೀರಾ ಅಂತ ಅಂದ್ರೆ 3 ಮಾರ್ಕ್ಸ್ ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ 2 ಮಾರ್ಕ್ಸ್ ಅನ್ನ ಕೊಟ್ಟೆ ಕೊಡ್ತಾರೆ. ನೀವು ಸುಮ್ನೆ ಬಿಟ್ಟು ಬಂದ್ರೆ ನಿಮಗೆ ಬರುವಂತ ಮಾರ್ಕ್ಸ್ 0. ಬಟ್ ನಿಮ್ಗೆ ಇಲ್ಲಿ ಏನು ಬಂದಿಲ್ಲ ಅನ್ನೋ ಟೈಮಲ್ಲಿ ಗಾದೆಯನ್ನ ಆರಾಮಾಗಿ ಆದ್ರೆ ಬರೀಬಹುದು. ಓಕೆನಾ? ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಿದ್ದೀನಿ, ಗಾದೆ ಆಗ್ಲಿ ಇಲ್ಲ ಅಂತ ಅಂದ್ರೆ ಆ ಕವಿ ಬಗ್ಗೆ ಕೊಟ್ಟಾಗ ಆಗ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೂ ಸ್ವಂತವಾಗಿ ಬರೋದಕ್ಕೆ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6 ಕ್ವಶನ್ಸ್ ಕೊಟ್ಟಿರುವಂತದ್ದು, ಒಂದಕ್ಕೆ 3 ಮಾರ್ಕ್ಸ್ ಆದ್ರೆ ಇರುತ್ತೆ. ಅಂಡ್ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು 2 ಕೊಟ್ಟಿರ್ತಾರೆ, 2 ಪದ್ಯ. ಅಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ಸಹ ಕೊಟ್ಟಿರ್ತಾರೆ. ಆ ಒಂದು ಪೊಯಮ್ ಅನ್ನ ಆದ್ರೆ ಒಂದು ಪದ್ಯ ಭಾಗ ಏನಿರುತ್ತೆ ಆ ಪದ್ಯ ಭಾಗ 2ರಲ್ಲಿ ನಿಮಗೆ ಪಕ್ಕ ಯಾವ್ದು ಬರುತ್ತೋ ಅದನ್ನ ಬರೀರಿ. ಅಕಸ್ಮಾತ್ 2 ಬಂತು ಅಂತಂದ್ರೆ 2 ಸಹ ಬರೀರಿ, ತೊಂದರೆ ಏನೂ ಇಲ್ಲ. ಅಂಡ್ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಧಾರಿಸಿ ಸಾರಾಂಶ ಬರೀರಿ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಪದ್ಯ ಭಾಗವನ್ನ ಓದಿ ಆ ಒಂದು ಪದ್ಯ ಭಾಗ ಇದ್ರ ನೋಡಿದ ತಕ್ಷಣ ನಿಮ್ಮ ಮೈಂಡ್ಗೆ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ನೀಟಾಗಿ ಆದ್ರೆ ಬರೀರಿ. ಪದ್ಯ ಭಾಗ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಹಳೆಗನ್ನಡ ನೋಡಿದಾಗ ಅದನ್ನ ಯಾವ ರೀತಿ ವಿವರಿಸಿ ಬರಿಬೇಕು ಅಂತ ಈಗಾಗ್ಲೇನೆ ಸ್ಕೂಲಲ್ಲಿ ಸಾಕಷ್ಟು ಸಲ ಪ್ರಾಕ್ಟೀಸ್ ಮಾಡಿಸಿರ್ತಾರಲ್ವಾ, ಅದನ್ನ ಬರೀರಿ. ಅಂಡ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ನಿಮಗೆ ಕೊಟ್ಟಿರುವಂತದ್ದು. 2 ಕ್ವಶನ್ ಕೊಟ್ಟಿರ್ತಾರೆ. ಆ 2 ಕ್ವಶನ್ ಅಲ್ಲೂ ಪ್ರತಿ ಕ್ವಶನ್ ನೋಡಿ, ಈಗ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಗೆ ನಿಮ್ಗೆ ಆಪ್ಷನ್ ಆದ್ರೆ ಇರುವಂತದ್ದು 2 ಕ್ವಶನ್ ಕೊಟ್ಟಿರ್ತಾರೆ, 2ರಲ್ಲಿ 1 ಅಟೆಂಡ್ ಮಾಡಿ. ಇಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ, 2ರಲ್ಲಿ 1 ಅಟೆಂಡ್ ಮಾಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ 41 ನಂಬರ್ ಇಲ್ಲಿ ಕೊಟ್ಟಿದಾರಲ್ವಾ, ಈ 2 ಕ್ವಶನ್ ಅಲ್ಲಿ 1 ಅಟೆಂಡ್ ಕಂಪಲ್ಸರಿ ಮಾಡ್ಲೇಬೇಕು. ಮತ್ತೆ ಇವೆರಡು ಮಾಡ್ಬಿಟ್ಟು ಇವೆರಡು ಎಲ್ಲಾದ್ರೂ ಬಿಟ್ಬಿಟ್ಟಿರ ಅವಾಗ ಮಾರ್ಕ್ಸ್ ಬರೋದಿಲ್ಲ. 41 ಕೊಟ್ಟಿರೋ ಹತ್ರ ಇವೆರಡರಲ್ಲಿ 1 ಅಟೆಂಡ್ ಮಾಡಿ, 42 ಕೊಟ್ಟಿರೋ ಹತ್ರ ಇವೆರಡರಲ್ಲಿ 1 ಅಟೆಂಡ್ ಮಾಡಿ. ಅಂಡ್ ನೆಕ್ಸ್ಟ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ಪ್ಯಾಸೇಜ್ ಟೈಪು ನೋಡಿ. ಇಲ್ಲೇ ನಮಗೆ ಮಾರ್ಕ್ಸ್ ಸ್ಕೋರ್ ಆಗುವಂತದ್ದು. ನೀಟಾಗಿ ಓದಿದ ಆದ್ಮೇಲೆ ಇಲ್ಲೇ ಕ್ವಶನ್ಸ್ ಕೊಟ್ಟಿರ್ತಾರೆ, ಪ್ರಶ್ನೆಗಳು 2. ಆ ಒಂದ್ 2 ಪ್ರಶ್ನೆಗಳಿಗೆ ನಾವು ಅಲ್ಲೇ ಈಸಿಯಾಗಿ ಉತ್ತರ ಮಾಡ್ಬೋದು. ಓಕೆನಾ? ಇಲ್ಲಿ ನಿಮ್ಗೆ 2 + 2 4 ಮಾರ್ಕ್ಸ್ ಆದ್ರೆ ಟೋಟಲ್ ಬರುವಂತದ್ದು. ಈ 2 ಕ್ವಶನ್ಸ್ಗೂ ನೀಟಾಗಿ ಇಲ್ಲೇ ಕೊಟ್ಟಿರ್ತಾರೆ. ಒಂದು ಗದ್ಯ ಭಾಗ, ಒಂದು ಚಾಪ್ಟರ್ ಇಲ್ಲೇ ಕೊಟ್ಟಿರ್ತಾರೆ. ಟೆಕ್ಸ್ಟ್ ಬುಕ್ ಅಂತ ಅನ್ಕೊಳ್ಳಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೇ ಕೊಟ್ಟಿರ್ತಾರೆ. ಆ ಒಂದು ಲೆಸನ್ ಓದಿದಾದ್ಮೇಲೆ ಅಲ್ಲೇ ಆನ್ಸರ್ ಇರುತ್ತೆ, ಹುಡುಕ್ಬಿಟ್ಟು ಬರೀರಿ. ಅಂಡ್ ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ 5 ಮಾರ್ಕ್ಸ್ಗೆ ನೀವು ಪತ್ರ ಬರೆಯುವಂತದ್ದು ನೋಡಿ. 2 ಕೊಟ್ಟಿರ್ತಾರೆ, 2ರಲ್ಲಿ 1ಕ್ಕೆ ನೀವು ಪತ್ರ ಈಸಿಯಾಗಿ ಬರೀಬಹುದು. ರವರಿಂದ ರವರಿಗೆ, ವಿಷಯ, ಮಾನ್ಯರೇ ಅಂತ ಕೊಟ್ಬಿಟ್ಟು ಅಂಡ್ ಲಾಸ್ಟ್ಗೆ ನೀವೆಲ್ಲ ಹಾಕಿ ಒಂದು ಪತ್ರ ಬರೆಯುವಂತದ್ದು. ಸಿಂಪಲ್ ಈಸಿ ಸ್ಕೋರಿಂಗ್ ಆಗುವಂತದ್ದು ಇಲ್ಲಿ. ಅಂಡ್ ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ರಾಷ್ಟ್ರೀಯ ಭಾವೈಕ್ಯ, ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ. ಈಗ ಏನಿದು ಇಲ್ಲಿ ಏನ್ ನಿಮಗೆ ಕೊಟ್ಟಿದಾರಲ್ವಾ, ಇಲ್ಲಿ ಬಂದ್ಬಿಟ್ಟು ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಪ್ರಬಂಧ ಬರೀರಿ ಅಂತ ಹೇಳ್ಬಿಟ್ಟು. ಸೊ ಪ್ರಬಂಧ ಕೊಟ್ಟಾಗ ಟಾಪಿಕ್ 2 ಟಾಪಿಕ್ ಕೊಟ್ಟಿರ್ತಾರೆ. ಒಂದು ಟಾಪಿಕ್ ಬಗ್ಗೆ ಎತ್ಕೊಂಡಿದ್ದೀರಾ ಅಂತ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಪ್ರತಿನಿತ್ಯ ನಾವು ಮಾತನಾಡ್ತಾ ಇರ್ತೀವಿ. ರಾಷ್ಟ್ರೀಯ ಭಾವೈಕ್ಯ ಬಗ್ಗೆ ನಮ್ಮ ಮೈಂಡಿಗೆ ಏನೇನೆಲ್ಲ ಬರುತ್ತೆ, ನಾವು ಯಾವ ರೀತಿ ರೆಸ್ಪೆಕ್ಟ್ ಮಾಡಬೇಕು, ಯಾವ ರೀತಿ ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ, ಯಾವ ರೀತಿ ಚುನಾವಣೆ ಆಗಿರೋ ಸಹ ಅದರ ಮಹತ್ವ ಏನು ಅಂತ ಹೇಳ್ಬಿಟ್ಟು ಓನ್ ಆಗೇ ಬರೀಬಹುದು. ಕನ್ನಡ ನನ್ನ ಕೇಳಿದ್ರೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಎಷ್ಟು ಈಸಿ ಸ್ಕೋರಿಂಗ್ ಕ್ವಶನ್ಸ್ ಕೊಟ್ಟಿರ್ತಾರೆ ಗೊತ್ತಾ.
ಪ್ರಬಂಧ ಈಸಿಯಾಗಿ ಬರಿಬೋದು. ಅಂಡ್ ಹಾಗೇನು ಸಹ ಇಲ್ಲಿ ಪತ್ರನ ಈಸಿಯಾಗಿ ಬರಿಬೋದು. ಅಂಡ್ ನೆಕ್ಸ್ಟ್ ಇಲ್ಲಿ ಅವರೇ ಕೊಟ್ಟಿರ್ತಾರೆ ಒಂದು ಗದ್ಯ ಭಾಗ, ಅದನ್ನ ನೋಡ್ಕೊಂಡು ನೀವು ಆನ್ಸರ್ ಅನ್ನ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು ಬರಿಬೋದು. ಈ ರೀತಿ ಸಾಕಷ್ಟು ಆಪ್ಷನ್ಸ್ ಆದ್ರೆ ಇರ್ತವೆ. ಕನ್ನಡ ಸಬ್ಜೆಕ್ಟ್ ಯಾರನ್ನು ಭಯ ಪಡೋದಕ್ಕೆ ಹೋಗ್ಬೇಡಿ. ಕನ್ನಡ ಸಬ್ಜೆಕ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂತಾನೆ ನಾನು ಹೇಳ್ತೀನಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ಒಂದು ಕನ್ನಡ ಸಬ್ಜೆಕ್ಟ್ ನಾನು ಈಗ ಏನ್ ತೋರಿಸಿದೆ ಇದೇ ರೀತಿ ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಇದೇ ರೀತಿ ಇರುತ್ತೆ. ಈಗ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಅಷ್ಟು ಕ್ವಶನ್ಸ್ ಅನ್ನ ಆದಷ್ಟು ಬರೀರಿ. ಅಷ್ಟು ಕ್ವಶನ್ಸ್ಗೂ ಸಹ ಬರೀಬಹುದು. ನಿಮಗೆ ಗೊತ್ತಿರೋ ಒಂದು, ಈಗ ನಿಮ್ಗೆ ಲಾಸ್ಟ್ ಕೊನೆ ಪಕ್ಷ ನಿಮಗೆ ಆ ಕ್ವಶನ್ ಆನ್ಸರೇ ಗೊತ್ತಿಲ್ವಾ, ಅಟ್ಲೀಸ್ಟ್ ಕ್ವಶನ್ ನಂಬರ್ ಹಾಕಿ ಬನ್ನಿ. ಕ್ವಶನ್ ನಂಬರ್ ಹಾಕಿದ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಆದ್ರೆ ಬರ್ದು ಬನ್ನಿ. ಓಕೆನಾ? ಈ ರೀತಿ ಕ್ವಶನ್ ಪೇಪರ್ ಆದ್ರೆ ಇರುತ್ತೆ, ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಯಾವ್ದನ್ನು ಭಯ ಪಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ? ನಾಳೆ ಎಕ್ಸಾಮ್ ಚೆನ್ನಾಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಾಳೆ ಎಕ್ಸಾಮ್ ಬರೆದು ಬಂದು ಮತ್ತೊಂದ್ಸಲಿ ಈ ವಿಡಿಯೋ ಕಾಮೆಂಟ್ ಬಾಕ್ಸ್ ಕೆಳಗಡೆ ಕಾಮೆಂಟ್ ಅನ್ನ ಹಾಕಿ, ನೀವು ಯಾವ ರೀತಿ ಬರೆದ್ರೆ ಎಷ್ಟು ಸ್ಕೋರ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.